ಸಿಸಿಬಿ ಕಚೇರಿಯಲ್ಲಿ ರೆಡ್ಡಿ ಲಾಕ್ ನಿನ್ನೆಯಿಂದ ಗಣಿ ಥಳಿಗೆ ಡ್ರಿಲ್. ರೆಡ್ಡಿ ಅರೆಸ್ಟ್ ಆಗ್ತಾರಾ ಅಥವಾ ರಿಲೀಸ್ ಆಗ್ತಾರಾ? ಡೀಲ್ ಕೇಸ್ನಲ್ಲಿ ಜನಾರ್ದನ ರೆಡ್ಡಿ ಅರೆಸ್ಟ್ ಆಗ್ತಾರಾ ಅಥವಾ ಡಿಜಿಪಿಗೆ ಅಲೋಕ್ ಕುಮಾರ್ ನೀಡಿದಂತಹ ಮಾಹಿತಿ ಏನು? ಅರೆಸ್ಟ್ ಆಗ್ತಾರಾ ಅಥವಾ ರಿಲೀಸ್ ಆಗ್ತಾರಾ? ಅಲೋಕ್ ಕುಮಾರ್ ಅವರಿಗೆ ಕೊಟ್ಟಿರುವಂತಹ ಮಾಹಿತಿ ಯಾವ ರೀತಿಯಾಗಿರೋದು? ಅದೇ ರೀತಿಯಾಗಿ ಅಲೋಕ್ ಕುಮಾರ್ಗೆ ಡಿಜಿಪಿ ಹೇಳಿದ್ದಾದ್ರೂ ಏನು? ನ್ಯೂಸ್ 18 ಈ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಅಲೋಕ್ ಕುಮಾರ್ಗೆ ಡಿಜಿಪಿ ಹೇಳಿದ್ದಾದ್ರೂ ಏನು? ಡೀಲ್ ಕೇಸ್ನಲ್ಲಿ ಜನಾರ್ದನ ರೆಡ್ಡಿ ಅರೆಸ್ಟ್ ಆಗ್ತಾರಾ ಅಥವಾ ರಿಲೀಸ್ ಆಗ್ತಾರಾ ಅನ್ನೋದು ಈಗಿನ ಪ್ರಶ್ನೆ. ಡೀಲ್ ಕೇಸ್ನಲ್ಲಿ ಮುಂದೆ ಏನಾಗಬಹುದು, ಯಾವ ರೀತಿಯಾದಂತಹ ನಿರ್ಧಾರಕ್ಕೆ ಬರಬಹುದು? ಅವರು ಅರೆಸ್ಟ್ ಆಗ್ತಾರಾ? ಜೊತೆಗೆ ಡಿಜಿಪಿಗೆ ಅಲೋಕ್ ಕುಮಾರ್ ನೀಡಿದಂತಹ ಮಾಹಿತಿ ಏನು? ಅಲೋಕ್ ಕುಮಾರ್ಗೆ ಡಿಜಿಪಿ ಏನ್ ಹೇಳಿದ್ರು? ಇದು ಬಹಳ ಕುತೂಹಲ ಮೂಡಿಸ್ತಾ ಇರೋದು. ಯಾವ ರೀತಿಯಾದಂತಹ ಒಂದು ಕನ್ವರ್ಸೇಷನ್ ಅವರ ನಡುವೆ ನಡೆದಿದೆ ಅಂತ ಜನಾರ್ದನ್ ರೆಡ್ಡಿ ಹೊರಬರ್ತಾರ ಅಥವಾ ಅರೆಸ್ಟ್ ಆಗ್ತಾರ ಅನ್ನೋದು ಈಗಿನ ಕುತೂಹಲ. ಸಿಸಿಬಿ ಬಳಿ ಇರುವಂತಹ ಸಾಕ್ಷ್ಯಾಧಾರಗಳಾದ್ರೂ ಏನು ಅನ್ನೋದು ಈಗ ನ್ಯೂಸ್ 18 ನಲ್ಲಿ ಡೀಲ್ ಕೇಸ್ನ ಕ್ಷಣದ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ರೆಡಿ ಆಗಿದ್ದಾರೆ. ಅಲ್ವಿನ್ ನ್ಯೂಸ್ ಡೆಸ್ಕ್ ನಿಂದ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಮುನಿರಾಜು ಸಿಸಿಬಿ ಕಚೇರಿಯಿಂದ ಇದ್ದಾರೆ. ಅದೇ ರೀತಿಯಾಗಿ ಮಂಜು ಅವರು ಕೂಡ ಮಾಹಿತಿಯನ್ನ ಕೊಡ್ತಾರೆ. ಅದೇ ರೀತಿಯಾಗಿ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಡೀಲ್ ಕೇಸ್ನ ಕ್ಷಣದ ಮಾಹಿತಿಯನ್ನ ನಾವು ನಿಮಗೆ ನೀಡ್ತಾ ಇದ್ದೀವಿ. ಅದೇ ರೀತಿಯಾಗಿ ರೆಡ್ಡಿ ವಿಚಾರಣೆಯ ಎಲ್ಲ ಮಾಹಿತಿ ಡಿಜಿಪಿಗೆ ರವಾನೆ ಆಗಿದೆ. ಡಿಜಿ ಅಲ್ಲಿ ನೀಲಮಣಿ ರಾಜುಗೆ ಅಲೋಕ್ ಕುಮಾರ್ ಅವರು ಎಲ್ಲ ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ. ರೆಡ್ಡಿ ಬಂಧನ ಅನಿವಾರ್ಯ ಅಂತ ಸಿಸಿಬಿ ಹೇಳ್ತಾ ಇದೆ. ರೆಡ್ಡಿ ವಿಚಾರಣೆಯ ಎಲ್ಲಾ ಮಾಹಿತಿಯನ್ನ ಡಿಜಿಪಿ ಅವರಿಗೆ ರವಾನೆ ಮಾಡಲಾಗಿದೆ. ಅದಾದ ನಂತರ ನೀಲಮಣಿ ರಾಜು ಅವರಿಗೆ ಅಲೋಕ್ ಕುಮಾರ್ ಅವರು ತಿಳಿಸಿದ್ದಾರೆ, ಬಂಧನ ಬಹಳ ಅನಿವಾರ್ಯವಾಗಿದೆ ಅನ್ನೊಂದು ಮಾತನ್ನ ಸಿಸಿಬಿ ಈಗ ಮನದಟ್ಟು ಮಾಡಿದೆ. ಆ ಮೂಲಕ ಸಿಸಿಬಿ ಕಡೆಯಿಂದ ಬಂಧನ ಬಹುತೇಕ ಖಚಿತ ಅನ್ನೋ ಒಂದು ಮೆಸೇಜ್ ಈಗ ಸೆಂಡ್ ಆಗಿದೆ. ಸೂಕ್ತವಾದಂತಹ ಸಾಕ್ಷ್ಯಾಧಾರಗಳಿದ್ರೆ ಅರೆಸ್ಟ್ ಮಾಡಿ ಅಂತ ಡಿಜಿ ಅವರು ಕೂಡ ಹೇಳಿದ್ದಾರೆ ಅಂತ ರೆಡ್ಡಿ ಬಂಧನಕ್ಕೆ ಸಿಸಿಬಿ ಸರ್ಕಸ್ ಮಾಡ್ತಾ ಇದ್ರೆ, ಆದ್ರೆ ಸಾಕ್ಷ್ಯ ಇಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಮಧ್ಯಾಹ್ನದ ವೇಳೆ ಸಾಕ್ಷಿ ಸಂಗ್ರಹಕ್ಕೆ ಸಿಸಿಬಿ ಹರಸಾಹಸ ಮಾಡ್ತಾ ಇದೆ. ಸೂಕ್ತವಾದಂತಹ ಸಾಕ್ಷ್ಯಾಧಾರಗಳಿದ್ರೆ ಅರೆಸ್ಟ್ ಮಾಡಿ ಅಂತ ಡಿಜಿ ಕಡೆಯಿಂದ ಕೂಡ ಬಂದಿದೆ. ಒಂದು ವೇಳೆ ಸಾಕ್ಷಿಗಳು ಪಕ್ಕಾ ಇದ್ರೆ ಅರೆಸ್ಟ್ ಮಾಡಬಹುದೇನೋ, ಆದ್ರೆ ಮಧ್ಯಾಹ್ನದವರೆಗೆ ಸಾಕ್ಷಿ ಸಂಗ್ರಹಕ್ಕಾಗಿ ಈಗ ಸಿಸಿಬಿ ಸಾಕಷ್ಟು ಹರಸಾಹಸವನ್ನು ಮಾಡ್ತಾ ಇದೆ. ಇನ್ನಿತ ರೆಡ್ಡಿ ವಿರುದ್ಧ ಆಂಬಿಡೆಂಟ್ ನ ಫರೀದ್ ಅವರು ತಿರುಗಿ ಬಿದ್ದಿದ್ದಾರೆ. ರೆಡ್ಡಿಗೆ ನಾನೇ 57 ಕೆಜಿ ಚಿನ್ನವನ್ನ ಕೊಟ್ಟಿದೆ ಅಂತ ಫರೀದ್ ಮತ್ತೆ ಪುನರುಚ್ಚರಿಸಿದ್ದಾರೆ ಅಂತ ಹೇಳಲಾಗ್ತಿದೆ. 20 ಕೋಟಿ ರೂಪಾಯಿಯನ್ನ ನಾನು ಕಳೆದುಕೊಂಡೆ ಅಂತ ಫರೀದ್ ಅವರು ಈಗ ಜನಾರ್ದನ ರೆಡ್ಡಿ ಅವರ ಮೇಲೆ ಗಂಭೀರವಾದಂತಹ ಆರೋಪವನ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜನಾರ್ದನ ರೆಡ್ಡಿ ಅವ್ರನ್ನ ನಂಬಿ ನಾನು 20 ಕೋಟಿ ಅಂತಹ ಒಂದು ಹ್ಯೂಜ್ ಅಮೌಂಟ್ ಅನ್ನ ನಾನು ಕಳ್ಕೊಂಡೆ ಅಂತ ಫರೀದ್ ಅವರು ಮತ್ತೆ ರಿಪೀಟ್ ಮಾಡಿದ್ದಾರೆ ಅಂತ. ನಾನು 18 ಕೋಟಿ ರೂಪಾಯಿ RTGS ಮಾಡಿದ್ದೆ ಅಂತ ಕೂಡ ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಬ್ಯಾಂಕ್ ಸ್ಟೇಟ್ಮೆಂಟ್ ಸಾಕ್ಷ್ಯವನ್ನ ಫರೀದ್ ಅವರು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅಂಬಿಕಾ ಜ್ಯುವೆಲರ್ಸ್ ನಿಂದ ರೆಡ್ಡಿ ಅವರು ಪಡೆದಿದ್ದಾರೆ ಚಿನ್ನ. ಇದೆಲ್ಲವೂ ಕೂಡ ಈಗ ಸಾಕ್ಷ್ಯ ಸಮೇತವಾಗಿ ಕೊಟ್ರೆ ಅಲ್ಲಿ ಪ್ರೂವ್ ಆಗುತ್ತೆ. ಫರೀದ್ ಹೇಳಿಕೆಯಿಂದ ರೆಡ್ಡಿ ಬಂಧನ ಬಹುತೇಕ ಖಚಿತವಾಗುವಂತಹ ಸಾಧ್ಯತೆ ಇದೆ. ಇವತ್ತು ಮಧ್ಯಾಹ್ನದೊಳಗೆ ಜನಾರ್ದನ ರೆಡ್ಡಿ ಅವರನ್ನ ಅರೆಸ್ಟ್ ಮಾಡುವಂತಹ ಚಾನ್ಸಸ್ ದಟ್ಟವಾಗ್ತಾ ಇದೆ. ಹಾಗಾದ್ರೆ ಅರೆಸ್ಟ್ ಆಗೇ ಬಿಡ್ತಾರ ಜನಾರ್ದನ ರೆಡ್ಡಿ? ಫರೀದ್ ಹೇಳಿಕೆಯಿಂದ ರೆಡ್ಡಿಗೆ ಒಂದು ರೀತಿಯಾಗಿ ಬಹಳ ಬಗಲಿನ ಮುಳ್ಳಿನ ಹಾಗಾಗ್ತಿದೆ ಫರೀದ್ ಅವರ ಹೇಳಿಕೆಗಳು. ಮಧ್ಯಾಹ್ನದೊಳಗೆ ಅರೆಸ್ಟ್ ಆಗ್ತಾರ ಅನ್ನೋದು ಈಗಿನ ಯಕ್ಷ ಪ್ರಶ್ನೆ. ನಮ್ಮ ಪ್ರತಿನಿಧಿಗಳು ಈಗ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ರೆಡಿ ಇದ್ದಾರೆ. ಮೊದಲು ಮಂಜು ಹತ್ರ ಹೋಗೋದಾದ್ರೆ, ಮಂಜು, ಈಗ ಪ್ರಶ್ನೆ ಇರೋದು ಫರೀದ್ನ ಹೇಳಿಕೆಗಳು. ಈಗ ಏನು ನಾನು 20 ಕೋಟಿಯನ್ನು ಟ್ರಾನ್ಸ್ಫರ್ ಮಾಡಿದ್ದೆ, ಮೋಸ ಹೋದೆ, ಎಲ್ಲವನ್ನು ಕೂಡ ಹೇಳಬಹುದು ಬಾಯಿ ಮಾತಲ್ಲಿ. ಆದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಆದಂತ ಪ್ರೂಫ್ ಬೇಕಾಗುತ್ತೆ. ಅದನ್ನ ಪ್ರೊವೈಡ್ ಮಾಡಿದ್ರೆ ರೆಡ್ಡಿ ಅವರಿಗೆ ಯಾವ ರೀತಿಯಾಗಿ ಒಂದು ರೀತಿಯಾಗಿ ಎಫೆಕ್ಟ್ ಆಗ್ಬೋದು ರೆಡ್ಡಿಗೆ ಅಂತ?
ಖಂಡಿತವಾಗಿಯೂ ಅವಿನಾಶ್, ಈಗಾಗಲೇ ಫರೀದ್ ಅನ್ನು ಕೂಡ ಅಷ್ಟೇ ನಿನ್ನೆ ಸಿಸಿಬಿ ಪೊಲೀಸರು ಹೆಚ್ಚಿನ ವಿಚಾರಣೆಗೊಳಪಡಿಸಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಆಂಬಿಡೆಂಟ್ ಕಂಪನಿಯ ಡೀಲ್ ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಫರೀದ್ ನನ್ನ ಹೆಚ್ಚಿನ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಫರೀದ್ ಸಿಸಿಬಿ ಅಧಿಕಾರಿಗಳ ಮುಂದೆ ಕೆಲವೊಂದು ಹೇಳಿಕೆಗಳನ್ನು ಹೇಳಿದರೆ. ಅದರಲ್ಲೂ ಪ್ರಮುಖವಾಗಿ ನಾನು ದಡ್ಡ ಅಲ್ಲ, 20 ಕೋಟಿ ಹಣವನ್ನ ಜನಾರ್ದನ್ ರೆಡ್ಡಿಯನ್ನ ನಂಬಿಯೇ ನಾನು ಕೊಟ್ಟಿದ್ದೀನಿ. ಹಣ ಕೊಟ್ಟಂತಹ ದಿನ ಜನಾರ್ದನ್ ರೆಡ್ಡಿ ನನ್ನ ಬೆಂಬಲಕ್ಕೆ ಇದ್ರು, ಆದ್ರೆ ಇವತ್ತು ಜನಾರ್ದನ್ ರೆಡ್ಡಿ ಉಲ್ಟಾ ಹೊಡಿತಿದ್ದಾರೆ ಅನ್ನೋದನ್ನು ಕೂಡ ಅಷ್ಟೇ ಫರೀದ್ ಹೇಳ್ತಾರೆ. ಈ ಒಂದು ಹೇಳಿಕೆಯನ್ನಾದಂತಹ ಬಳಿಕ ಜನಾರ್ದನ್ ರೆಡ್ಡಿ ಮತ್ತು ಫರೀದ್ ಇಬ್ಬರನ್ನು ಕೂಡ ಅಷ್ಟೇ ಮುಖಾಮುಖಿ ಕೂರಿಸಿ ಸಿಸಿಬಿ ಅಧಿಕಾರಿಗಳು ಎನ್ಕ್ವೈರಿಯನ್ನ ಮಾಡ್ತಾರೆ. ಆ ಒಂದು ಟೈಮ್ ನಲ್ಲಿ ಫರೀದ್ ನೇರವಾಗಿ ಜನಾರ್ದನ್ ರೆಡ್ಡಿಗೂ ಕೇಳ್ತಾರೆ, ಅವತ್ತು ಏನು ಡೀಲ್ ನಡೆಸ್ತೀನಿ, ಜೊತೆಗೆ ನಾನು ನಿನ್ನ ಪರವಾಗಿರ್ತೀನಿ, ಈ ಒಂದು ಪ್ರಕರಣದಿಂದ ಹೊರಗೆ ತರ್ತೀನಿ ಅಂತ ಕೂಡ ಹೇಳಿದ್ದು ನೀವೇ. ನಿಮ್ಮ ಒಂದು ಮಾತಿಗೆ ಬೆಲೆ ಕೊಟ್ಟು ನಾನು ಅವತ್ತು 20 ಕೋಟಿ ಹಣವನ್ನು ಕೂಡ ಕೊಟ್ಟೆ, ಜೊತೆಗೆ ಅವತ್ತು ಡೀಲ್ ನಡೆದಂತಹ ದಿನದಂದೇ ನಾನು 2 ಕೋಟಿ ಹಣವನ್ನು ಅಲ್ಲಿಯೇ ಕೊಟ್ಟಿದ್ದೆ, ಜೊತೆಗೆ 18 ಕೋಟಿ ಹಣವನ್ನು ಅಂಬಿಕಾ ಜುವೆಲ್ಲರ್ಸ್ಗೆ ನಾನು ಟ್ರಾನ್ಸ್ಫರ್ ಕೂಡ ಮಾಡಿದ್ದೇನೆ ಅನ್ನುವಂತ ಮಾತನ್ನು ನೇರವಾಗಿ ಜನಾರ್ದನ್ ರೆಡ್ಡಿ ಮುಂದೆ ಕೂಡ ಫರೀದ್ ಹೇಳ್ತಾರೆ. ಆದ್ರೆ ಜನಾರ್ದನ್ ರೆಡ್ಡಿ ಆ ಒಂದು ಸಮಯದಲ್ಲಿ ನೀನು ಅವತ್ತು ಯಾವ ಹಣವನ್ನು ಕೂಡ ಕೊಟ್ಟಿರಲಿಲ್ಲ, ಕೇವಲ ಮಾತುಕತೆ ಅಷ್ಟೇ ಅವತ್ತು ನಡೆದಿದ್ದು, ಅದು ಕೂಡ ಅಷ್ಟೇ ಡೀಲ್ ನ ವಿಚಾರವಾಗಿ ನಾವು ಯಾವುದೇ ರೀತಿಯ ಮಾತುಕತೆ ನಡೆಸಿರಲಿಲ್ಲ. ಜೊತೆಗೆ 18 ಕೋಟಿ ಹಣವನ್ನು ನೀನು ಅಂಬಿಕಾ ಜುವೆಲ್ಲರ್ಸ್ಗೆ ನೀನು ಟ್ರಾನ್ಸ್ಫರ್ RTGS ನ ಮುಖಾಂತರವಾಗಿ ಟ್ರಾನ್ಸ್ಫರ್ ಮಾಡಿದ್ದೀನಿ ಅಂತ ಹೇಳ್ತಿದ್ಯಾ. ನೀನು ಅಂಬಿಕಾ ಜುವೆಲ್ಲರ್ಸ್ಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಅಂಬಿಕಾ ಜುವೆಲ್ಲರ್ಸ್ ನ ಒಡೆಯ ಕೂಡ ನಾನು ಅಲ್ಲ ಅನ್ನೋಂಥ ಮಾತನ್ನು ಕೂಡ ಅಷ್ಟೇ ನೇರವಾಗಿ ಫರೀದ್ ನ ಮುಂದೆ ಸಿಸಿಬಿ ಅಧಿಕಾರಿಗಳ ಸಮ್ಮುಖದಲ್ಲಿ ಜನಾರ್ದನ್ ರೆಡ್ಡಿ ಉತ್ತರ ಕೂಡ ಕೊಟ್ಟಿರುವಂತಹದ್ದು. ಎಲ್ಲೋ ಒಂದು ರೀತಿ ಫರೀದ್ ಮಾತ್ರ ಜನಾರ್ದನ್ ರೆಡ್ಡಿಯ ಮೇಲಿನ ನಂಬಿಕೆಯಿಂದ ಮತ್ತು ಜನಾರ್ದನ್ ರೆಡ್ಡಿಯ ಮಾತನ್ನ ನಾನು ಅವತ್ತು 20 ಕೋಟಿ ಹಣವನ್ನು ಕೊಟ್ಟಿದ್ದೀನಿ, ಜೊತೆಗೆ ಅಷ್ಟೊಂದು ಯೂಸ್ ಅಮೌಂಟ್ ಕೊಡೋದಕ್ಕೆ ನಾನು ಅಷ್ಟೊಂದು ದಡ್ಡನಲ್ಲ, ಇವ್ರನ್ನೇ ನಂಬಿಕೊಂಡು ಈಗ ಇನ್ನೊಂದ್ ಕಡೆ ಡಿಜಿಪಿ ಅವರು ಕೂಡ ಅಲೋಕ್ ಕುಮಾರ್ ಅವರು ಈ ರೀತಿಯಾಗಿ ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ ಅಂತ ಏನೇನು ವಿಚಾರಗಳಾಗಿದೆ, ಬಂಧನ ಆಗ್ಲೇಬೇಕು, ಅವಶ್ಯಕತೆ ಇದೆ ಅಂತ ಅಲೋಕ್ ಕುಮಾರ್ ಅವರು ಹೇಳಿದ್ದಾರೆ ಅನ್ನೋ ಮಾತು ಕೂಡ ಇದೆ. ಏನೇನು ಒಂದು ಕನ್ವರ್ಸೇಷನ್ ಆಗಿದೆ ಅಂತ ಅವ್ರ ಮಧ್ಯೆ? ಖಂಡಿತ ಅವಿನಾಶ್, ಜನಾರ್ದನ್ ರೆಡ್ಡಿ ಆಗಿರ್ಬೋದು, ಫರೀದ್ ಆಗಿರ್ಬೋದು, ಸತತವಾಗಿ 10 ಗಂಟೆಗಳ ಕಾಲ ನಿನ್ನೆ ಸಿಸಿಬಿ ಅಧಿಕಾರಿಗಳು ಎನ್ಕ್ವೈರಿಯನ್ನ ಮಾಡ್ತಾರೆ. ಎನ್ಕ್ವೈರಿ ಆದಂತ ಬಳಿಕ ಒಂದು ರಿಪೋರ್ಟ್ ಅನ್ನು ಕೂಡ ಅಷ್ಟು ಈಗಾಗಲೇ ಹೆಚ್ಚುವರಿ ಪೊಲೀಸ್ ಆಯುಕ್ತರಂತ ಅಲೋಕ್ ಕುಮಾರ್ ರೆಡಿ ಮಾಡ್ಕೊಂಡಿದ್ದಾರೆ. ರೆಡಿ ಮಾಡ್ಕೊಂಡಿದ್ದ ಬಳಿಕ ಇವತ್ತು ಮುಂಜಾನೆ ಸುಮಾರು 8:30 ಟೈಮ್ ನಲ್ಲಿ ಡಿಜಿಪಿ ನೀಲಮಣಿ ರಾಜು ಅವರಿಗೂ ಕೂಡ ಆ ಒಂದು ರಿಪೋರ್ಟ್ ಅನ್ನು ಕೂಡ ತಗೊಂಡು ಕೊಟ್ಟಿದ್ದಾರೆ. ಆ ಒಂದು ರಿಪೋರ್ಟ್ ನಲ್ಲಿ ಕೂಡ ಅಷ್ಟೇ ಸಿಸಿಬಿ ಅಧಿಕಾರಿಗಳು ಮೆನ್ಷನ್ ಮಾಡಿರುವಂತಹದ್ದು, ಈ ಒಂದು ಡೀಲ್ ಪ್ರಕರಣದಲ್ಲಿ ಆರೋಪಿ ಫರೀದ್ ಹೇಳಿರುವಂತಹ ಇನ್ಫಾರ್ಮೇಶನ್ ಪ್ರಕಾರವಾಗಿ ಜನಾರ್ದನ್ ರೆಡ್ಡಿ ಅವರ ಇನ್ವಾಲ್ವ್ಮೆಂಟ್ ಇದೆ, ಜೊತೆಗೆ ನಾನು RTGS ಮುಖಾಂತರವಾಗಿ ಅಂಬಿಕಾ ಜುವೆಲ್ಲರ್ಸ್ 18 ಕೋಟಿ ಹಣವನ್ನು ಕೊಟ್ಟಿದ್ದೀನಿ, ಅದರ ಒಂದು ರಸೀದಿಯನ್ನು ಕೂಡ ಕೊಟ್ಟಿದ್ದಾರೆ, ಜೊತೆಗೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಏನಿದೆ ಆ ಒಂದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆದಂತಹ ಟ್ರಾನ್ಸಾಕ್ಷನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಜನಾರ್ದನ್ ರೆಡ್ಡಿ ಇನ್ವಾಲ್ವ್ಮೆಂಟ್ ಇದೆ, ಆ ಒಂದು ಕಾರಣಕ್ಕೆ ಜನಾರ್ದನ್ ರೆಡ್ಡಿ ಬಂಧನಿಸಬೇಕಂತ ಅವಶ್ಯಕತೆ ಕೂಡ ಇದೆ ಅನ್ನುವಂತ ಮಾತನ್ನು ಕೂಡ ಅಷ್ಟೇ ಹೆಚ್ಚುವರಿ ಪೊಲೀಸ್ ಆಯುಕ್ತರಂತ ಅಲೋಕ್ ಕುಮಾರ್ ಅವರು ಡಿಜಿಪಿ ನೀಲಮಣಿ ರಾಜು ಅವರಿಗೆ ಒಂದು ವರದಿಯನ್ನು ಕೊಡ್ತಾರೆ. ವರದಿಯನ್ನು ನೋಡಿದಂತಹ ಡಿಜಿಪಿ ಅವರು ಕೂಡ ಅಷ್ಟೇ ಅಲೋಕ್ ಕುಮಾರ್ಗೆ ಅಲ್ಲಿಯೇ ಒಂದು ಮಾತನ್ನು ಹೇಳ್ತಾರೆ, ನೀವು ಆದಷ್ಟು ಸೂಕ್ಷ್ಮ ಸಾಕ್ಷ್ಯಾಧಾರಗಳನ್ನು ಕೂಡ ಅಷ್ಟೇ ಸಂಗ್ರಹ ಮಾಡಿ, ಜೊತೆಗೆ ಫರೀದ್ ಅಷ್ಟೇ ಅಲ್ಲದೆ ಇನ್ನೂ ಉಳಿದಂತಹವರನ್ನು ಕೂಡ ಅಷ್ಟೇ ಈ ಒಂದು ಪ್ರಕರಣದಲ್ಲಿ ಎನ್ಕ್ವೈರಿ ಮಾಡಿ ಸೂಕ್ತ ಸಾಕ್ಷ್ಯಾಧಾರಗಳು ಸಿಕ್ಕಂತ ವೇಳೆಯಲ್ಲಿ ಕೂಡಲೇ ಜನಾರ್ದನ್ ರೆಡ್ಡಿಯನ್ನು ಕೂಡ ಅರೆಸ್ಟ್ ಮಾಡುವಂತೆ ಒಂದು ಡಿಜಿಪಿ ಅವರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದೇ ಒಂದು ಸೂಚನೆ ಮೇರೆಗೆ ಇವತ್ತು 11 ಗಂಟೆ ವೇಳೆಗೆ ಮತ್ತೆ ಅಲೋಕ್ ಕುಮಾರ್ ಅವರು ಸಿಸಿಬಿ ಕಚೇರಿಗೆ ಬರ್ತಾರೆ. ಕಚೇರಿಗೆ ಬಂದಂತಹ ವೇಳೆಯಲ್ಲಿ ಇದೇ ಒಂದು ಪ್ರಶ್ನೆಗಳನ್ನ ಮುಂದಿಟ್ಕೊಂಡು ಮತ್ತೆ ಜನಾರ್ದನ್ ರೆಡ್ಡಿ ಮತ್ತು ಫರೀದ್ ಅನ್ನು ಕೂಡ ಎನ್ಕ್ವೈರಿ ಮಾಡ್ತಾರೆ. ಜೊತೆಗೆ ಫರೀದ್ ಮತ್ತು ಜನಾರ್ದನ್ ರೆಡ್ಡಿ ಯಾರೆಲ್ಲ ಒಂದು ಹೆಸರುಗಳನ್ನು ಹೇಳ್ತಾರೆ ಅವರನ್ನು ಕೂಡ ಅಷ್ಟೇ ಇವತ್ತು ಸಿಸಿಬಿ ಕಚೇರಿಗೆ ಕರೆಸಿ ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳು ದಟ್ಟವಾಗಿರುತ್ತೆ. ಒಂದು ವೇಳೆಯಲ್ಲಿ ಏನಾದರೂ ಜನಾರ್ದನ್ ರೆಡ್ಡಿಗೆ ವಿರುದ್ಧವಾಗಿ ಏನಾದರೂ ಸಾಕ್ಷ್ಯಗಳೇನಾದರೂ ಉಟ್ಕೊಂಡಂತ ವೇಳೆಯಲ್ಲಿ ಅದೇ ಒಂದು ಸಾಕ್ಷಿಗಳನ್ನ ಮುಂದಿಟ್ಕೊಂಡು ಜನಾರ್ದನ್ ರೆಡ್ಡಿಯನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ದಷ್ಟವಾಗಿರುತ್ತೆ. ಒಟ್ಟಾರೆಯಾಗಿ ಜನಾರ್ದನ್ ರೆಡ್ಡಿ ಇವತ್ತು ಅರೆಸ್ಟ್ ಆಗ್ತಾರಾ ಅಥವಾ ಒಂದು ವೇಳೆಯಲ್ಲಿ ಕೇವಲ ವಿಚಾರಣೆಯನ್ನ ನಡೆಸಿ ಸಾಕ್ಷಿಗಳು ಸಿಗದೆ ಅವರನ್ನ ಹೊರಗಡೆ ಕಳಿಸ್ತಾರ ಅನ್ನೋದು ಬಹುತೇಕ ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಇವತ್ತು ಮಧ್ಯಾಹ್ನದ ವೇಳೆಗೆ ಜನಾರ್ದನ್ ರೆಡ್ಡಿ ಅರೆಸ್ಟ್ ಆಗ್ತಾರಾ ಅಥವಾ ಹೊರಗಡೆ ಬರ್ತಾರ ಅನ್ನುವಂತಹ ಒಂದು ಕುತೂಹಲ ಕೂಡ ಇಷ್ಟಾಗಿ ಎಲ್ಲರಲ್ಲೂ ಮನೆ ಮಾಡಿರುವಂತಹದ್ದು. ಅವಿನಾಶ್, ಮಂಜು ನನ್ನ ಜೊತೆ ಹಾಗೆ ಸಂಪರ್ಕದಲ್ಲಿರಿ. ಜೊತೆಗೆ ಇವತ್ತು ಜನಾರ್ದನ್ ರೆಡ್ಡಿ ಅವರ ದಿನಚರಿ ಯಾವ ರೀತಿಯಾಗಿತ್ತು ಅದರ ಬಗ್ಗೆ ಒಂದು ಬ್ರೇಕಿಂಗ್ ಇದೆ. ಈಗ ಬೆಳಗ್ಗಿನ ಉಪಹಾರವನ್ನ ಜನಾರ್ದನ್ ರೆಡ್ಡಿ ಅವರು ಸೇವಿಸಿದ್ದಾರೆ. ಅದೇ ರೀತಿಯಾಗಿ ಶಿವನ ಧ್ಯಾನವನ್ನ ಮಾಡಿ ಉಪಹಾರ ಸೇವನೆಯನ್ನ ಜನಾರ್ದನ್ ರೆಡ್ಡಿ ಮಾಡಿದ್ದಾರಂತೆ ಇವತ್ತು. ಅದೇ ರೀತಿಯಾಗಿ ಮನೆಯಿಂದ ತಂದಿದ್ದಂತ ಇಡ್ಲಿ ಚಟ್ನಿಯನ್ನ ಸೇವನೆ ಮಾಡಿ ಇವತ್ತಿನ ಬ್ರೇಕ್ಫಾಸ್ಟ್ ಅದು ಶಿವನ ಧ್ಯಾನವನ್ನ ಮಾಡಿ ನಂತರ ಉಪಹಾರವನ್ನ ಸೇವಿಸಿದರಂತೆ ಜನಾರ್ದನ ರೆಡ್ಡಿ. ಆ ಮೂಲಕ ಇವತ್ತು ನಿನ್ನೆಯಿಂದಲೂ ಸಿಸಿಬಿ ಕಚೇರಿಯಲ್ಲಿದ್ದಾರೆ ಜನಾರ್ದನ್ ರೆಡ್ಡಿ. ಇವತ್ತು ಬೆಳಗ್ಗೆ ಎದ್ದು ಉಪಹಾರವನ್ನು ಸೇವಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮತ್ತೆ ವಿಚಾರಣೆ ಆರಂಭವಾಗುತ್ತೆ. ಸತತ 19 ಗಂಟೆಗಳಿಂದ ಸಿಸಿಬಿ ಕಚೇರಿಯಲ್ಲೇ ಜನಾರ್ದನ್ ರೆಡ್ಡಿ ಇದ್ದಾರೆ. ಇವತ್ತು ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ವಿಚಾರಣೆ ಆರಂಭವಾಗುತ್ತೆ. ನಿನ್ನೆ ಸಂಜೆ 4 ಗಂಟೆಯಿಂದ ಸಿಸಿಬಿ ಕಚೇರಿಯಲ್ಲೇ ಜನಾರ್ದನ ರೆಡ್ಡಿ ಅವರಿದ್ದಾರೆ. ಅಲ್ಲೇ ಸ್ಟೇ ಆಗಿದ್ರು ನಿನ್ನೆ ರಾತ್ರಿ. ಅದೇ ರೀತಿಯಾಗಿ ಇವತ್ತಿನ ಬೆಳಗ್ಗೆ ಎದ್ದು ಶಿವನ ಧ್ಯಾನವನ್ನ ಮಾಡಿ ಉಪಹಾರವನ್ನ ಸೇವಿಸಿದಾರಂತೆ.
ಎಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಸಿಸಿಬಿ ಕಚೇರಿಯಿಂದ ಮುನಿರಾಜು ನೇರ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ನಿನ್ನೆ 4 ಗಂಟೆಗೆ ಸಿಸಿಬಿ ಕಚೇರಿಗೆ ಬಂದಾಗ ಮೋಸ್ಟ್ಲಿ ವಿಚಾರಣೆ ನಡೆಸಿ ಸಂಜೆ ರಾತ್ರಿ ಕಳಿಸ್ಕೊಡ್ಬೋದು ಅಂತಿತ್ತು. ಆದ್ರೆ ರೆಡ್ಡಿ ಅವರು ಇನ್ನೂ ಅಲ್ಲೇ ಇದ್ದಾರೆ. ಇವತ್ತಿನ ದಿನಚರಿ ಯಾವ ರೀತಿ ಆಗಿತ್ತು, ಜೊತೆಗೆ ಇವತ್ತು ವಿಚಾರಣೆ ಎಷ್ಟೊತ್ತಿಗೆ ಆರಂಭ ಆಗ್ಬೋದು, ಏನೇನಾಗ್ಬೋದು ಇವತ್ತು? ಅವಿನಾಶ್, ಕಳೆದ ಒಂದು 19 ಗಂಟೆಗಳಿಂದ ಜನಾರ್ದನ್ ರೆಡ್ಡಿ ಮತ್ತೆ ಅಲಿಖಾನ್ ಇಬ್ರು ಸಹ ಸಿಸಿಬಿ ಕಚೇರಿಯಲ್ಲೇ ಇದ್ದಾರೆ. ಇಬ್ಬರನ್ನು ಸಹ ನಿನ್ನೆ ತಡರಾತ್ರಿವರೆಗೂ ವಿಚಾರಣೆಯನ್ನ ನಡೆಸಿದ್ರು. ಬಳಿಕ ಇವತ್ತು ಸುಮಾರು ಒಂದು 4 ಗಂಟೆಗಳ ಕಾಲ ಅವರಿಗೆ ಒಂದು ರೆಸ್ಟ್ ಮಾಡೋದಕ್ಕೆ ಸಹ ಒಂದು ಅವಕಾಶವನ್ನ ಸಿಸಿಬಿ ಪೊಲೀಸರು ಕಲ್ಪಿಸಿಕೊಟ್ಟಿದ್ರು. ಇವತ್ತು ಬೆಳಿಗ್ಗೆ ಅವರು ಸುಮಾರು ಒಂದು 7 ಗಂಟೆ ನಂತರ ಒಂದು ಎದ್ದು ಮತ್ತೆ ಫ್ರೆಶ್ ಅಪ್ ಆಗಿದ್ದಾರೆ. ಅದೇ ರೀತಿ ಮನೆಯಿಂದ ಅವರಿಗೆ ಒಂದು ಟಿಫನ್ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು. ಅವ್ರ ಮನೆಯಿಂದಲೇ ಖುದ್ದು ಏನು ಇಡ್ಲಿ ಮತ್ತೆ ಚಟ್ನಿಯನ್ನ ಅವರ ಆಪ್ತ ಸಹಾಯಕರೊಬ್ಬರು ತಂದು ಕೊಟ್ಟಿದ್ದಾರೆ. ಮತ್ತೆ ಅದೇ ರೀತಿ ಕೆಲವು ಕ್ಷಣಗಳ ಕಾಲ ಏನು ಈ ಒಂದು ವಿಚಾರಣೆ ಬಳಿಕವೂ ಸಹ ಅವರು ಶಿವನ ಧ್ಯಾನದ ಮೊರೆವನ್ನು ಹೋಗಿದ್ರು. ಎಲ್ಲೋ ಒಂದ್ ಕಡೆ ಅವರು ಈ ಒಂದು ಪ್ರಕರಣದಿಂದ ವಿಚಲಿತರಾದಂತೆ ಕಂಡು ಬರ್ತಿದ್ದಾರೆ. ಯಾಕಂದ್ರೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ತನ್ನನ್ನ ಈ ರೀತಿಯಾಗಿ ಪ್ಲಾನ್ ಪ್ರಕಾರ ಸಿಲುಕಿಸ್ತಿದ್ದಾರೆ ಅನ್ನೋದು ಅನುಮಾನ ಈಗಾಗಲೇ ರೆಡ್ಡಿ ಅವರಿಗೆ ಮನೆ ಮಾಡಿದೆ. ಅದರಂತೆ ಶಿವನ ಧ್ಯಾನದ ಮೊರೆ ಹೋಗಿ ಸ್ವಲ್ಪ ಕಾಲ ಒಂದು ವಿಶ್ರಾಂತಿ ವಿರಾಮಕ್ಕೋಸ್ಕರ ಅವರು ಈ ರೀತಿ ಧ್ಯಾನ ಮಾಡಿರ್ಬೋದು ಅನ್ನೋದು ಒಂದು ಮಾಹಿತಿ ಸಹ ಸಿಕ್ಕಿರುವಂತದ್ದು. ಮತ್ತೆ ಅದೇ ರೀತಿ ಇವತ್ತು 11 ಗಂಟೆಗೆ ಅಲೋಕ್ ಕುಮಾರ್ ಅವರು ಮತ್ತೆ ಜನಾರ್ದನ್ ರೆಡ್ಡಿ ಅವರನ್ನ ವಿಚಾರಣೆಗೆ ಒಳಪಡಿಸೋದಕ್ಕೆ ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಖುದ್ದು ಏನು ಅವರೇ ಇವತ್ತು ಸಹ ವಿಚಾರಣೆ ಮಾಡಿ ಇವತ್ತು ಮಧ್ಯಾಹ್ನದ ತನಕ ವಿಚಾರಣೆಯನ್ನ ನಡೆಸೋದಕ್ಕೂ ಸಹ ಮುಂದಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಏನು ಈ ಒಂದು ಪ್ರಕರಣದಲ್ಲಿ ಇನ್ನೂ ಹೆಚ್ಚಿನ ವಿಚಾರಣೆ ಅಗತ್ಯವಿದೆ. ಮತ್ತೆ ರೆಡ್ಡಿ ಅವರನ್ನ ಬಂಧಿಸಬೇಕಾ ಅಥವಾ ಬೇಡವಾ, ಅಥವಾ ಅವ್ರ ಮೇಲೆ ಇರುವಂತಹ ಆರೋಪಗಳಿಗೆ ಯಾವ ರೀತಿ ನಾವು ಸಾಕ್ಷಿಗಳನ್ನ ಸಂಗ್ರಹ ಮಾಡಬಹುದು ಅನ್ನೋದ್ರ ಬಗ್ಗೆ ಈಗ ಒಂದು ತನಿಖೆಯನ್ನ ಮಾಡ್ತಿರುವಂತದ್ದು. ಯಾಕಂದ್ರೆ ಸೂಕ್ತ ಸಾಕ್ಷಿಗಳಿಲ್ಲದೆ ಇದ್ದಲ್ಲಿ ಕೇಸನ್ನ ನಾವು ಡೆವಲಪ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಮತ್ತೆ ಅದನ್ನ ಸ್ಟ್ಯಾಂಡ್ ಮಾಡಿ ನಿಲ್ಲಿಸೋದಕ್ಕೂ ಸಾಧ್ಯವಿಲ್ಲ ಅಂತೇಳಿ ಈಗಾಗಲೇ ಅಧಿಕಾರಿಗಳಿಗೂ ಸಹ ಮನದಟ್ಟಾಗಿದೆ. ಆದ್ರಿಂದ ರೆಡ್ಡಿ ಅವರನ್ನ ವಿಚಾರಣೆ ಮಾಡಬೇಕು. ಮತ್ತೆ ಆ ಒಂದು ಕೇಸ್ನಲ್ಲಿ ಇನ್ವಾಲ್ವ್ಮೆಂಟ್ ಆಗಿರುವಂತಹ 4 ಜನರನ್ನ ವಿಚಾರಣೆ ಮಾಡಬೇಕು. ಒಬ್ಬರನ್ನೊಬ್ಬರು ಏನು ಎಲ್ಲರನ್ನೂ ಸಹ ಒಂದು ರೌಂಡ್ ಟೇಬಲ್ ಮುಖಾಂತರ ಕೂರಿಸಿ ವಿಚಾರಣೆ ಮಾಡುವಂತ ಸಾಧ್ಯತೆಯೂ ಸಹ ದಟ್ಟವಾಗಿದೆ. ಅವಿನಾಶ್, ಎಸ್ ಮುನಿರಾಜು ನನ್ನ ಜೊತೆ ಹಾಗೆ ಸಂಪರ್ಕದಲ್ಲಿರಿ. ಜೊತೆಗೆ ಅಲ್ವಿನ್ ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನು ಕೂಡ ಮಾತಾಡಿಸ್ತೀನಿ. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಬೆಂಗಳೂರಲ್ಲೇ ಇದ್ರೂ ಕೂಡ ಯಾಕೆ ಗೊತ್ತಾಗ್ಲಿಲ್ಲ? ಇದು ಗುಪ್ತಚರ ಇಲಾಖೆಯ ವೈಫಲ್ಯವ ಅಥವಾ ಗುಪ್ತಚರ ಇಲಾಖೆಗೆ ಯಾವುದೇ ಮಾಹಿತಿನೇ ಇರಲಿಲ್ವಾ? ಜನಾರ್ದನ್ ರೆಡ್ಡಿ ಎಲ್ಲಿದ್ದಾರೆ ಅಥವಾ ಈ ರೀತಿಯಾಗಿ ಅವ್ರ ಮೇಲೆ ಕಣ್ಣಿಡಬೇಕು ಅನ್ನೋ ಒಂದು ಮಾಹಿತಿ ಗುಪ್ತಚರ ಇಲಾಖೆಗೆ ಇರಲಿಲ್ವಾ? ಇದೆಲ್ಲವೂ ಕೂಡ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದೆ. ಗುಪ್ತಚರ ಇಲಾಖೆಗೆ ಮಾಹಿತಿ ಇರಲಿಲ್ವಾ ಅಥವಾ ಗುಪ್ತಚರ ಇಲಾಖೆಯ ವೈಫಲ್ಯವಾಯಿತು ಅಂತ? ಗುಪ್ತಚರ ಇಲಾಖೆ ಮಾಹಿತಿ ಕೊಟ್ಟಿರ್ಲಿಲ್ವಾ? ಜೊತೆಗೆ ಗುಪ್ತಚರ ಇಲಾಖೆಯನ್ನ ಸಿಸಿಬಿ ಏನಾದ್ರೂ ಕಾಂಟ್ಯಾಕ್ಟ್ ಮಾಡಿರ್ಲಿಲ್ವಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಎಲ್ಲಿದ್ದಾರೆ, ಇದರ ಬಗ್ಗೆ ಒಂದು ಕಣ್ಣಿಡಿ ಅಂತ ಅಥವಾ ತಿಳಿಸಿ ಅಂತ ಗುಪ್ತಚರ ಇಲಾಖೆಗೆ ಸಿಸಿಬಿ ಅವರು ಮಾಹಿತಿಯನ್ನ ಕೇಳಿಲ್ವಾ? ಅಥವಾ 5 ದಿನಗಳಿಂದ ಏನು ಭಾರಿ ಹಂಗಾಮ ನಡೆದಿತ್ತು, ಮಾಧ್ಯಮಗಳಲ್ಲಿ ಇದೇ ಸುದ್ದಿ ಇತ್ತು. ರೆಡ್ಡಿ ಅಲ್ಲಿದ್ದಾರೆ, ಇಲ್ಲಿದ್ದಾರಂತೆ, ಹೈದರಾಬಾದ್ನಲ್ಲಿದ್ದಾರಂತೆ, ಜುಬಿಲಿ ಹಿಲ್ಸ್, ಅದೇ ರೀತಿಯಾಗಿ ಬಳ್ಳಾರಿ, ಸಾಕಷ್ಟು ಹೆಸರುಗಳು ಕೇಳಿ ಬಂದಿತ್ತು. ಆದ್ರೆ ಫೈನಲಿ ರೆಡ್ಡಿ ಅವರು ಬಂದು ಹಾಜರಾಗ್ತಾರೆ ಸಿಸಿಬಿ ಮುಂದೆ. ರೆಡ್ಡಿ ಶೋಧಕ್ಕೆ ರಚನೆಯಾಗಿದ್ದು 4 ಸಿಸಿಬಿಯ ಟೀಮ್. ಹೈದರಾಬಾದ್ನಲ್ಲಿ ಶೋಧ ಆಗಿದ್ದು ಸುಳ್ಳ, ಕೇವಲ ತೋರ್ಪಡಿಕೆಗೆ ಒಂದು ಸರ್ಚಿಂಗ್ ಮಾಡಲಾಯ್ತಾ ಅನ್ನೋದು ಪ್ರಶ್ನೆ. ಆದ್ರೆ ಬೆಂಗಳೂರಿನಲ್ಲೇ 3 ತಂಡದಿಂದ ಸರ್ಚಿಂಗ್ ಆಗಿದೆ. ರೆಡ್ಡಿ ಅವರು ಹೇಳೋ ಪ್ರಕಾರ ನಾನು ಎಲ್ಲೂ ಇರಲಿಲ್ಲ, ರಾಜಧಾನಿಯಲ್ಲೇ ಇದ್ದೆ ಅಂತ ಹೇಳಿದ್ರು. ಮಾಧ್ಯಮಗಳಿಗೆ ಸುಳ್ಳು ಮಾಹಿತಿಯನ್ನ ಹರಿಬಿಡ್ತಾ ಸಿಸಿಬಿ ಒಂದ್ ರೀತಿಯಾಗಿ ಸಿಸಿಬಿಗೆ ಹೆದರಿ ಜನಾರ್ದನ ರೆಡ್ಡಿ ಅವಿತು ಕೂತಿದ್ದಾರೆ ಅನ್ನೋ ರೀತಿಯಾಗಿ ಸುದ್ದಿ ಹೊರಹೊಮ್ಮಲಿ ಅನ್ನೋ ರೀತಿಯಾಗಿ ಮಾಧ್ಯಮಗಳ ಮುಂದೆ ರೆಡ್ಡಿ ದರ್ಪವನ್ನು ಮುರಿಯೋದಕ್ಕೆ ಸಿಸಿಬಿ ಮುಂದಾಯ್ತಾ? ಇದೀಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಆಂಬಿಡೆಂಟ್ ಕೇಸ್ನಲ್ಲಿ ಪತ್ರಕರ್ತನೊಬ್ಬ ಫಿಕ್ಸ್ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಆಗಿರಬಹುದು ಅನ್ನೋ ಒಂದು ಪ್ರಶ್ನೆ. ಪ್ರಭಾವಿ ಸುದ್ದಿ ವಾಹಿನಿಯ ಪತ್ರಕರ್ತ ಈ ಒಂದು ಆಂಬಿಡೆಂಟ್ ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಒಂದು ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಈ ಪತ್ರಕರ್ತನ ಜಾಡನ್ನ ಹಿಡಿದು ಸಿಸಿಬಿ ಇದೀಗ ತನಿಖೆಯನ್ನ ಕೈಗೊಂಡಿದೆ. ವಿಚಾರಣೆಯನ್ನ ಆರಂಭಿಸಬಹುದು ಅಥವಾ ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಅಂತ ಪ್ರಭಾವಿ ಪತ್ರಕರ್ತನ ಹೆಸರು ಕೂಡ ಉಲ್ಲೇಖ ಆಗಿದೆ. ಡೀಲ್ ಕೇಸ್ನಲ್ಲಿ ಈ ಪತ್ರಕರ್ತ ಕೈ ಜೋಡಿಸಿರೋದು ನಿಜಾನ? ಹಾಗಾದ್ರೆ ಈ ಡೀಲ್ಗೂ ಆ ಒಂದು ಪ್ರಭಾವಿ ಪತ್ರಕರ್ತನಿಗೂ ಯಾವ ರೀತಿಯಾಗಿ ಕನೆಕ್ಟ್, ಅದೇ ರೀತಿಯಾಗಿ ಹಣದ ಆಮಿಷವನ್ನ ಕೂಡ ಒಡ್ಡಲಾಗಿತ್ತ? ಪ್ರಭಾವಿ ಪತ್ರಕರ್ತನ ಹೆಸರು ಕೂಡ ಉಲ್ಲೇಖ ಆಗಿದೆ. ಡೀಲ್ ಕೇಸ್ನಲ್ಲಿ ಈಗ ಪತ್ರಕರ್ತನ ಹೆಸರು ಕೂಡ ಕೇಳಿ ಬರ್ತಾ ಇರೋದು. ಡೀಲ್ ಬಹು ದೊಡ್ಡ ಮೊತ್ತ ಈ ಪತ್ರಕರ್ತನ ಪಾಲಾಗುವಂತಹ ಚಾನ್ಸಸ್ ಇತ್ತ ಅಥವಾ ಪಾಲಾಗಿದೆಯಾ? ಈ ಪತ್ರಕರ್ತನ ಜಾಡನ್ನ ಹಿಡಿದು ಸಿಸಿಬಿ ಈಗ ವಿಚಾರಣೆಯನ್ನ ಮಾಡ್ತಾ ಇದೆ ಅಥವಾ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ, ಜಾಡನ್ನ ಹಿಡಿದಿದೆ. ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ.
ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆಲ್ವಿನ್ ಮೆಂಡೋನ್ಸ್. ಆಲ್ವಿನ್, ಇದೀಗ ಮೊದಲನೇದಾಗಿ ಗುಪ್ತಚರ ಇಲಾಖೆಯ ವಿಚಾರಕ್ಕೆ ಬರೋಣ. ಏನಾದ್ರೂ ಸಿಸಿಬಿಯಿಂದ ಇನ್ಫಾರ್ಮೇಶನ್ ಇತ್ತ ಈ ರೀತಿಯಾಗಿ ಜನಾರ್ದನ್ ರೆಡ್ಡಿ ಇಸ್ ನಾಟ್ ಸಿಗ್ತಾ ಇಲ್ಲ, ಮಿಸ್ಸಿಂಗ್ ಅಂತ ಹೇಳಿ, ಅಥವಾ ಗುಪ್ತಚರ ಇಲಾಖೆಗೆ ಯಾವುದೇ ಮಾಹಿತಿನೇ ಇರಲಿಲ್ವಾ ಜನಾರ್ದನ್ ರೆಡ್ಡಿ ವಿಚಾರವಾಗಿ ಅಂತ? ಅವಿನಾಶ್, ಇಲ್ಲಿ ನಾವು ಗಮನಿಸಬಹುದು, ಜನಾರ್ದನ್ ರೆಡ್ಡಿ ಅಂತ ಒಬ್ಬ ಗಣಿತಣಿ ಇರಬಹುದು, ಕೆಲವು ವರ್ಷಗಳಿಂದ ಪೊಲೀಸ್ ಬಂಧನದಲ್ಲಿ ಇರ್ತಾನೆ, ಜೈಲಲ್ಲಿ ಇರ್ತಾರೆ. ಹಾಗಿರ್ಬೇಕಾದ್ರೆ ಅವರು ಹೊರಗೆ ಬಂದ ತಕ್ಷಣ ಅವರ ಮೇಲೆ ತೀವ್ರ ನಿಗಾ ಇಡಬೇಕಾಗಿರುವಂತಹ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ವಿಚಾರ ಬಂದಾಗ ಯಾಕೆ ನಿಗಾ ಇಟ್ಟಿಲ್ಲ? ಆದ್ರೆ ಜನಾರ್ದನ್ ರೆಡ್ಡಿ ಪ್ರತಿ ಆಗೋ ಚಲನವಲನ ಪೊಲೀಸ್ ಹೊತ್ತಲ್ಲಿ ರೆಕಾರ್ಡ್ ಆಗಬೇಕಿತ್ತು, ಇಲ್ಲಿ ಯಾಕೆ ರೆಕಾರ್ಡ್ ಆಗಿರುವಂತ ಒಂದು ಪ್ರಶ್ನೆ ಬರ್ತಾ ಇರೋದು. ಎರಡನೇದಾಗಿ ಸಿಸಿಬಿ ಈ ವಿಚಾರ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೇನೆ ರೆಡ್ಡಿ ಯಾಕೆ ಮಿಸ್ಸಿಂಗ್ ಆಗ್ತಾರೆ? ಒಂದು ವಾರದ ಮೊದಲು ನೋಡಬಹುದು, ಬಳ್ಳಾರಿಯಲ್ಲಿ ಕ್ಯಾಂಪೇನ್ ಟೈಮ್ ಅಲ್ಲಿ ಬಳ್ಳಾರಿಯಲ್ಲಿ ಆಕ್ಟಿವ್ ಆಗಿರುವಂತಹ ರೆಡ್ಡಿ ಸಡನ್ ಆಗಿ ಈ ವಿಚಾರ ಬಂದಾಗ 5 ದಿನದಲ್ಲಿ ಸಿಸಿಬಿ ಕೈ ತಪ್ಪಿ ಹೋಗ್ತಾರೆ. ಹಾಗಿರ್ಬೇಕಾದ್ರೆ ರೆಡ್ಡಿ ನಿನ್ನೆ ರಿಲೀಸ್ ಮಾಡಿರೋ ವಿಡಿಯೋದಲ್ಲಿ ಹೇಳಿರ್ತಾರೆ, ನಾನು ರಾಜಧಾನಿಯಲ್ಲಿದ್ದೆ. ಹಾಗಿದ್ರೆ ರಾಜಧಾನಿಯಲ್ಲಿದ್ರೆ ರೆಡ್ಡಿ ಅಂತ ಸಾಮಾನ್ಯ ವ್ಯಕ್ತಿ ಅಲ್ಲ, ರೆಡ್ಡಿ ಅಂತ ವ್ಯಕ್ತಿ ರಾಜಧಾನಿಯಲ್ಲೇ ಇದ್ದಾಗ ಅವರ ಸುಳಿವಿಯಾಗಿ ಸಿಸಿಬಿ ಹತ್ತಿರ ಹೋಗಿಲ್ಲ. ಇನ್ನೊಂದು ಪ್ರಶ್ನೆ ನೋಡಬಹುದು, ಸಿಸಿಬಿ 4 ತಂಡ ಏನು ರಚನೆ ಮಾಡಿದೆ, ಅದರಲ್ಲಿ ಒಂದು ತಂಡ ಮಾತ್ರ ಬಳ್ಳಾರಿಗೆ ಹೋಗಿದೆ ಅಂತ ಒಂದು ಖಚಿತ ಮಾಹಿತಿ ಇರೋದು. ಈ ಮಧ್ಯದಲ್ಲಿ ಹೈದರಾಬಾದ್ ಕಮಿಷನರ್ ಆಲ್ರೆಡಿ ಒಂದು ಮೀಡಿಯಾ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ ಹೇಳಿದರೆ, ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಈವರೆಗೆ ಹೈದರಾಬಾದ್ ಬಂದಿಲ್ಲ ಅಥವಾ ಆಂಧ್ರದಲ್ಲಿ ಇರುವಂತ ಯಾವುದೇ ಶಂಕೆಗಳಿಲ್ಲ. ಈ ಮಾಹಿತಿ ಇದರ ಬಗ್ಗೆ ಯಾವುದೇ ಮಾಹಿತಿ ನಮ್ಮಲ್ಲಿಲ್ಲ. ಹಾಗಿರ್ಬೇಕಾದ್ರೆ ಇವರು ಬೆಂಗಳೂರಿನಲ್ಲಿ ಇದ್ದಾರೆ ಎನ್ನುವಂತ ಒಂದು ಮಾಹಿತಿ ಇರುತ್ತೆ. ಅವಿನಾಶ್, ಎಸ್ ಆಲ್ವಿನ್, ಇನ್ನು ಇದೇ ಒಂದು ಕೇಸ್ನಲ್ಲಿ ಪ್ರಭಾವಿ ಪತ್ರಕರ್ತನ ಹೆಸರು ಕೂಡ ಅಲ್ಲಿ ಮೆನ್ಷನ್ ಆಗ್ತಾ ಇದೆ ಅಂತ. ಸಿಸಿಬಿ ಯಾವ ರೀತಿಯಾಗಿ ಇದರ ಒಂದು ಜಾಡನ್ನ ಹಿಡಿತಿದೆ, ಜೊತೆಗೆ ಈ ಒಂದು ಡೀಲ್ಗೂ ಆ ಪತ್ರಕರ್ತನಿಗೂ ಯಾವ ರೀತಿಯಾದಂತಹ ಲಿಂಕ್ ಅಂತ? ಅವಿನಾಶ್, ಇಲ್ಲಿ ಆ ಪತ್ರಕರ್ತ ಯಾವ ತರ ಇನ್ವಾಲ್ವ್ ಆಗಿದ್ದಾನೆ ಅಂತ ಹೇಳಿ ಸಿಸಿಬಿ ಈವರೆಗೆ ಯಾವುದೋ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಆದ್ರೆ ಈ ಪತ್ರಕರ್ತನ ಜಾಡನ್ನು ಸುಮಾರು 1 ತಿಂಗಳಿಂದ ಈ ಪತ್ರಕರ್ತನ ಹಿಂದೆ ಬಿದ್ದಿರುವಂತಹ ಸಿಸಿಬಿ ಈವರೆಗೆ ಅವನ ಮುಖಾಂತರ ಆಗಿರೋದು ಫೋನ್ ರೆಕಾರ್ಡ್ಸ್ ಆಗಿರ್ಬೋದು, ಬ್ಯಾಂಕ್ ಟ್ರಾನ್ಸ್ಫರ್ಸ್ ಆಗಿರ್ಬೋದು, ಈ ಯಾವ ತರ ಇನ್ವಾಲ್ವ್ ಆಗಿದ್ದಾನೆ ಮತ್ತೆ ಈ ಯಾವ ತರದ ಹಣದನ್ನ ಟ್ರಾನ್ಸಾಕ್ಷನ್ ಮಾಡಿದ್ದಾನೆ, ಅಲ್ಲದೆ ಈ ಪತ್ರಕರ್ತನಿಗೆ ಮತ್ತೆ ಈ ಡೀಲ್ಗೆ ಇರುವಂತಹ ಬೇರೆ ಬೇರೆ ಸಂಬಂಧಗಳೇನು, ಇದರ ಬಗ್ಗೆ ಒಂದು ಮಾಹಿತಿನ ಕಲೆ ಹಾಕುವಂತ ಕಾರ್ಯಕ್ಕೆ ಸಿಸಿಬಿ ಮುಂದೋಗಿದೆ. ಇನ್ನೊಂದು ಮಾಹಿತಿ ಈ ಫಾರಿನ್ ಟ್ರಾನ್ಸಾಕ್ಷನ್ ಈ ವಿಚಾರದಲ್ಲಿ ಆಗಿದೆ. ಹಾಗಿರ್ಬೇಕಾದ್ರೆ ಈ ಫಾರಿನ್ ಟ್ರಾನ್ಸಾಕ್ಷನ್ಗೂ ಈ ಪ್ರಭಾವಿ ಪತ್ರಕರ್ತನಿಗೂ ಏನು ಸಂಬಂಧ? ಹಾಗಿರ್ಬೇಕಾದ್ರೆ ಯಾವ ತರ ಈ ಆಂಬಿಡೆಂಟ್ ಇಂದ ಈ ಪತ್ರಕರ್ತ ಅಥವಾ ಈ ವಾಹಿನಿಗೆ ಹಣ ಹೋಗಿದೆ ಮತ್ತೆ ಅಥವಾ ಯಾವ ತರ ಡೀಲ್ ಕುದುರಿಸಿದ್ರು ಅನ್ನೋಂತ ಒಂದು ವಿಚಾರಕ್ಕೆ ಡಿಜಿಪಿ ಕೈ ಹಾಕಿದ್ದಾರೆ. ಎಸ್ ಥ್ಯಾಂಕ್ ಯು ಆಲ್ವಿನ್ ಮಾಹಿತಿಗಾಗಿ. ಎಸ್, ಅಪ್ಡೇಟ್ಸ್ ಅನ್ನ ನಮ್ಮ ರಿಪೋರ್ಟರ್ಗಳು ಕೊಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಏನೇನಾಗ್ತಿದೆ ಕ್ಷಣದ ಪಿನ್ ಟು ಪಿನ್ ಅಪ್ಡೇಟ್ಸ್ ಅನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಜೊತೆಗೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ, ಈಗ ಜನಾರ್ದನ್ ರೆಡ್ಡಿ ಹೇಳೋ ಪ್ರಕಾರ ನಾನು ಬೆಂಗಳೂರಿನಲ್ಲೇ ಇದೆ ಅಂತ. ಆದ್ರೆ ಗುಪ್ತಚರ ಇಲಾಖೆ ಮಾಹಿತಿಯನ್ನ ಕಲೆ ಹಾಕ್ಲಿಲ್ವಾ, ವೈಫಲ್ಯವಾಯ್ತಾ ಅನ್ನೋದು. ಇನ್ನೊಂದು ಕಡೆ ಪ್ರಭಾವಿ ಪತ್ರಕರ್ತನ ಹೆಸರು ಕೂಡ ಇದರಲ್ಲಿ ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜನಾರ್ದನ ರೆಡ್ಡಿ ಅವರ ವಿಚಾರಣೆ ಆರಂಭವಾಗುತ್ತೆ. 2ನೇ ದಿನ ಇವತ್ತು ಕೂಡ ಸಾಕಷ್ಟು ಪ್ರಶ್ನೆಗಳನ್ನ, ಜೊತೆಗೆ 4ನೇ ವ್ಯಕ್ತಿ ಕೂಡ ಎಂಟರ್ ಆಗುವಂತಹ ಚಾನ್ಸಸ್ ಇದೆ ಇವತ್ತು. ಇನ್ನು ರೆಡ್ಡಿ ಪರ ವಕೀಲರಾದಂತಹ ಚಂದ್ರಶೇಖರ್ ಈಗ ಅಲ್ಲಿ ಸಿಸಿಬಿ ಕಚೇರಿಗೆ ಆಗಮಿಸಿದ್ದಾರೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ನಿನ್ನೆ ಕೂಡ ಅವರು ಜನಾರ್ದನ್ ರೆಡ್ಡಿ ಅವರ ಜೊತೆ ಇದ್ರು. ಅದೇ ರೀತಿಯಾಗಿ ಇವತ್ತು ಕೂಡ ಅವರು ವಿಚಾರಣೆಯ ಸಂದರ್ಭದಲ್ಲಿ ಈಗ ಸಿಸಿಬಿ ಆವರಣಕ್ಕೆ ಬಂದಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಇನ್ನಷ್ಟು ಸಾಕ್ಷಿಗಳನ್ನ ಕಲೆ ಹಾಕುವಲ್ಲಿ ಸಿಸಿಬಿ ಈಗ ಪ್ರಯತ್ನವನ್ನ ಮಾಡ್ತಾ ಇದೆ. ಅದೇ ರೀತಿ 4ನೇ ವ್ಯಕ್ತಿಯೊಬ್ಬರು ಕೂಡ ಬರುವಂತಹ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಆ 4ನೇ ವ್ಯಕ್ತಿ ಯಾರು? ಈಗಾಗಲೇ ವಕೀಲರು ಬರ್ತಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ರಿ. ರೆಡ್ಡಿ ಪರವಾದಂತಹ ವಕೀಲ ಇದೀಗ ಸಿಸಿಬಿ ಕಚೇರಿಗೆ ಆಗಮಿಸಿದ್ದಾರೆ. ಅದಾದ ನಂತರ ಇವತ್ತು ಕೂಡ ವಿಚಾರಣೆ ಆರಂಭವಾಗುತ್ತೆ. ಇವತ್ತಿನ ವಿಚಾರಣೆಯಲ್ಲಿ ಏನಾದ್ರೂ ಜನಾರ್ದನ ರೆಡ್ಡಿ ಈ ರೀತಿಯಾಗಿ ಡೀಲ್ ನಲ್ಲಿ ಅವರ ಒಂದು ತಳುಕು ಕೂಡ ಇದೆ, ಲಿಂಕ್ ಇದೆ ಅಂತ ಗೊತ್ತಾಗುತ್ತಾ ಅನ್ನೋದು ಈಗ ಕುತೂಹಲ ಮೂಡಿಸಿರೋದು. ಒಂದು ವೇಳೆ ಅದು ಸಾಬೀತಾದ್ರೆ ಮುಂದೇನು? ಈಗಾಗಲೇ ಒಂದು ದೊಡ್ಡ ಕಂಟಕದಿಂದ ಪಾರಾಗಿ ಒಂದು ರೀತಿಯಾಗಿ ರಿಲೀಫ್ ಆಗಿ ಬಂದಿದ್ದಂತ ಜನಾರ್ದನ್ ರೆಡ್ಡಿ ಈಗ ಮತ್ತೊಮ್ಮೆ ಜೈಲು ವಾಸಕ್ಕೆ ಹೋಗ್ಬೇಕಾಗತ್ತಾ ಅನ್ನೋದೀಗ ಪ್ರಶ್ನೆ. ಇವತ್ತು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಜನಾರ್ದನ ರೆಡ್ಡಿ ಜೊತೆಗೆ ಏನು ಫರೀದ್ನನ್ನು ಕೂಡ ಕರೆಸುವಂತಹ ಚಾನ್ಸಸ್ ಇದೆ. ಜೊತೆಗೆ 4ನೇ ವ್ಯಕ್ತಿಯೊಬ್ರು ಕೂಡ ಬರ್ತಾರೆ. ಅದು ಬ್ರಿಜೇಶ್ ರೆಡ್ಡಿನ ಯಾರಿರಬಹುದು ಏನು ಕೂಡ ಇನ್ನೂ ಸಿಸಿಬಿ ರಿವೀಲ್ ಮಾಡಿಲ್ಲ. ಸಿಸಿಬಿ ಕಚೇರಿಗೆ ಕರೆದುಕೊಂಡು ಬಂದ ನಂತರ ಇದರ ಬಗ್ಗೆ ಡೀಟೇಲ್ಸ್ ಗೊತ್ತಾಗುತ್ತೆ. ಮಧ್ಯಾಹ್ನದ ಒಳಗೆ ಜನಾರ್ದನ್ ರೆಡ್ಡಿ ಅರೆಸ್ಟ್ ಆಗ್ತಾರ ಅಥವಾ ರಿಲೀಸ್ ಆಗ್ತಾರ ಅಥವಾ ಫ್ರೀ ಆಗಿ ಬಿಡ್ಲಾಗುತ್ತಾ ಅನ್ನೋದು ಗೊತ್ತಾಗುತ್ತೆ.